ಸೌಜನ್ಯ ಪ್ರಕರಣದ ಈ ತಿರುವು ಯಾವುದು ಬುರುಡೆ ಪ್ರಕರಣವಾದ ನಂತರ ನಾನು ಫೇಸ್ಬುಕ್ನಲ್ಲಿ ಲೈವ್ ಬರಲಿಲ್ಲ. ತುಂಬ ಜನ ಸ್ನೇಹಿತರು, ಯಾಕೆ ನೀವು ಫೇಸ್ಬುಕ್ಕಲ್ಲಿ ಮಾತಾಡ್ತಾ ಇಲ್ಲ, ಮೀಡಿಯಾದಲ್ಲಿ ಮಾತಾಡ್ತಾ ಇದ್ರಿ, ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಇನ್ನೂ ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸರಿಯಾದ ಸಮಯಕ್ಕೆ ನಾನು ಕಾಯ್ತಾ ಇದ್ದೆ. ಇವತ್ತು ಬಹಳ ಮುಖ್ಯವಾದಂಥ, ನಾನು ಇವತ್ತು ಬೆಳಿಗ್ಗೆ ಒಂದು ಪೋಸ್ಟನ್ನು ಹಾಕಿದ್ದೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಜೊತೆಗೆ ನಾನು ಲೈವ್ ಬರ್ತೀನಿ ಅಂತ ಹೇಳಿದ್ದೀನಿ. 100% ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ನ್ಯೂಸ್ ಚಾನಲಲ್ಲಿ ಹೇಳುವಂಥ ಬ್ರೇಕಿಂಗ್ ಅಲ್ಲ, ಆ ಥರ ಬ್ರೇಕ್ ಮಾಡುವಂಥದ್ದೇನೂ ಇಲ್ಲ. ಆದರೆ ಒಂದು ಬಹಳ ಮುಖ್ಯವಾದಂಥ ವಿಷಯದ ಜೊತೆಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮತ್ತು ಅಣ್ಣಪ್ಪ ಸ್ವಾಮಿಯ ಅಲ್ಲಿನ ಧರ್ಮ ದೈವಗಳ ಎಲ್ಲ ಆಶೀರ್ವಾದವನ್ನು ಬಿಡ್ತಾ, ನನ್ನ ತಾಯಿ ಕೊಲ್ಲೂರು ಮೂಕಾಂಬಿಕೆ ಆ ಭಗವತಿಯ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ಒಂದು ಒಳ್ಳೆಯ ನಿರ್ಣಯವನ್ನು, ಬಹಳ ಗಟ್ಟಿಯಾದಂಥ ನಿರ್ಣಯವನ್ನು, ಬಹಳ ಸ್ಪಷ್ಟವಾದಂಥ ನಿಲುವನ್ನು ನಾವು ಸಮಾನ ಮನಸ್ಕ ಸ್ನೇಹಿತರು ಒಂದಷ್ಟು ಜನ ನಾವು ಚರ್ಚೆಯನ್ನು ನಡೆಸಿ, ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಒಂದಷ್ಟು ಧಾರ್ಮಿಕ ಶ್ರದ್ಧಾ ಬಂಧುಗಳನ್ನು ಜೋಡಿಸಿಕೊಂಡು ಅವರೆಲ್ಲರ ಜೊತೆಗೆ, ನಾನೊಂದು 2 ದಿವಸ ಊರಲ್ಲಿ ಇರಲಿಲ್ಲ, ಬ್ಯಾಂಗ್ಳೂರೆಲ್ಲ ಹೋಗಿದ್ದೆ. ಒಂದಿಷ್ಟು ಬಹಳ ಪ್ರಮುಖರನ್ನು ನಾನು ಫೋನ್ ಕರೆಗಳ ಮೂಲಕ ಸಂಪರ್ಕ ಮಾಡಿ ಒಂದು ಬಹಳ ಮಹತ್ವದ ನಿರ್ಣಯವನ್ನು ನಾವು ಕೈಗೊಳ್ತಾ ಇದ್ದೇವೆ. ಹಿಂದೂ ಸಂಘಟನೆಯ ಪ್ರಮುಖರಾದಂಥ ಈ ಹಿಂದೆ ನಮ್ಮ ಜಗದೀಶ್ ಕಾರಂಜಿಯವರು ಇದರ ಬಗ್ಗೆ ನಮಗೆ ಸಲಹೆಯನ್ನು ಕೂಡ ನೀಡಿದರು. ಈ ತರಹದಲ್ಲಿ ನೀವು ಸಂಘಟಿತರಾಗಿ ಕೆಲಸ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸಲಹೆಯನ್ನು ಕೊಟ್ಟಿದ್ದರು. ಅವರ ಮಾರ್ಗದರ್ಶನದ ಜೊತೆಗೆ ಇಡೀ ರಾಜ್ಯದಾದ್ಯಂತ ಇರುವಂತಹ ಧಾರ್ಮಿಕ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೀತಾ ಇರುವಂತಹ ದುಷ್ಟ ಸಂಚುಗಳನ್ನು ಮುಂದಿನ ದಿನದಲ್ಲೂ ಕೂಡ ನಾವು ಖಂಡಿಸಲಿಕ್ಕೆ, ಅದರ ವಿರುದ್ಧ ಸಿಡಿದು ನಿಲ್ಲಲಿಕ್ಕೆ, ಪ್ರತಿಭಟಿಸಲಿಕ್ಕೆ, ಧ್ವನಿಯಾಗಲಿಕ್ಕೆ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಜೊತೆ ನಿಲ್ಲಲಿಕ್ಕೆ ನಾವೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದೇವೆ. ಅದರ ಹೆಸರು ಈಗಾಗಲೇ ಚರ್ಚೆಯಲ್ಲಿದೆ, ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತೇಳಿ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮೂಲಕ ನಾವು ಇಡೀ ರಾಜ್ಯದಲ್ಲಿ ಇರುವಂತಹ ಎಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಾ ಇರುವಂತಹ ಮತ್ತೆ ಆಗಲ್ಪಡುವಂತಹ ದೌರ್ಜನ್ಯ, ಷಡ್ಯಂತ್ರ, ಏನು ಈ ಗುಂಪು ತಂತ್ರಗಳು, ಕುತಂತ್ರಗಳು, ಇದೆಲ್ಲದರ ವಿರುದ್ಧ ಧ್ವನಿಯಾಗಲಿಕ್ಕೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಈಗ ಸದ್ಯದಲ್ಲೇ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂತ, ಆ ನೆಲದ ಮೇಲೆ ಆಗ್ತಾ ಇರುವಂತ ಷಡ್ಯಂತ್ರದ ವಿರುದ್ಧ, ದೌರ್ಜನ್ಯದ ವಿರುದ್ಧ, ದಾಳಿಯ ವಿರುದ್ಧ ಒಂದು ದೊಡ್ಡ ಆಕ್ರೋಶ ಮುಗಿಲಿದ್ದಿದೆ, ಕುದಿತಾ ಇದೆ ಎಲ್ಲರ ಮನಸ್ಸಿನ ಒಳಗಡೆ. ನಾವು ಧರ್ಮಸ್ಥಳಕ್ಕೆ ಧಾವಿಸಿ ಬರ್ತೇವೆ, ನಾವೆಲ್ಲರೂ ಸೇರ್ತೇವೆ, ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಸಭೆಯನ್ನ ಮಾಡ್ತೇವೆ. ಈ ರೀತಿಯ ನಿರ್ಣಯಗಳನ್ನು ನಾನು ನಮ್ಮ ಕೋರ್ ಟೀಮ್ನಲ್ಲಿ ಡಿಸ್ಕಷನ್ ಮಾಡಿ ಮತ್ತೆ ಸಾರ್ವಜನಿಕವಾಗಿ ಅದನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ. ಇದು ಬಹಳ ಮುಖ್ಯವಾದಂತ, ಮತ್ತು ಇವತ್ತು ನಾನು ಈ ಲೈವ್ ಮೂಲಕ ನಿಮಗೆ ತಲುಪಿಸಲೇಬೇಕಾದಂತ ಒಂದು ಸಂದೇಶ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ದೊಡ್ಡ ಒಂದು ಶಕ್ತಿಯಾಗಿ ಈ ನಾಡಿನಲ್ಲಿ ಕಾರ್ಯಾಚರಿಸಲಿಕ್ಕಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಧಾರ್ಮಿಕ ಶ್ರದ್ಧಾ ಬಂಧುಗಳನ್ನ ಇದರ ಜೊತೆಗೆ ಜೋಡಿಸಿಕೊಳ್ತೇವೆ. ಒಂದು ದೊಡ್ಡ ಒಂದು ಸಂಘಟನೆಯ ಸ್ವರೂಪವನ್ನು ಇದು ಪಡೆದು, ಯಾಕಂದ್ರೆ ಇವತ್ತು ನಡೀತಾ ಇರುವಂತಹ ಷಡ್ಯಂತ್ರವನ್ನು ನೀವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಜನ ಇದನ್ನ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಧರ್ಮಸ್ಥಳದ ಮೇಲೆ ನಡೀತಾ ಇರುವಂತಹ ಒಂದು ಸ್ಪಷ್ಟವಾದಂಥ ದಾಳಿ. ನಿಮಗೆ ಇಲ್ಲಿ ನಾನು ಕೆಲವು ಬಹಳ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನ, SIT ರಚನೆ ಆಗಿದೆ, ಎಲ್ಲ ವಿಚಾರಗಳನ್ನ SITಯ ತನಿಖೆಯ ನಂತರವೇ ನಾವು ಮಾತಾಡಬೇಕು. ಅವರ ಎಲ್ಲ ರೀತಿಯ ತನಿಖೆಗೂ ಕೂಡ ನಾವು ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ಈಗಾಗಲೇ ಯಾರ ವಿರುದ್ಧ ಇವರು ಆರೋಪವನ್ನ ಹೊರಿಸ್ತಾ ಇದ್ದಾರೋ ಆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದರು. ಯಾಕಂದ್ರೆ 164 ಸ್ಟೇಟ್ಮೆಂಟ್ ಆಗಲಿ, 182 BNS ಸ್ಟೇಟ್ಮೆಂಟ್ ಆಗಲಿ ಯಾರ ಕೈಗೂ ಸಿಕ್ಕಿಲ್ಲ, ಸಿಗೋದಿಲ್ಲ. ಅದು ಅಂತಹ ವ್ಯವಸ್ಥೆಯಲ್ಲಿ ಜಡ್ಜಸ್ಗಳ ಮುಂದೆ ಸಲ್ಲಿಸಿರುವಂತ ಒಂದು ವರದಿಗಳು. ಆದ್ರೆ ಇಡೀ ಮಾಧ್ಯಮಗಳ ಮುಂದೆ ಇವರು ಯಾರನ್ನ ಇದರ ಹಿಂದೆ ಇರುವಂತವರು ಎನ್ನುವ ರೀತಿ ಬಿಂಬಿಸ್ತಾ ಇದ್ದಾರೆ. ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳ ಎನ್ನುವುದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ.
ಏನು 13 ಪಾಯಿಂಟ್ಗಳನ್ನು ತೋರಿಸಿ ಅದರಲ್ಲಿ ಎಲ್ಲೋ ಒಂದೆರಡು ಮೂರು ಅಸ್ಥಿ ಪಂಜರದ ಕಳೆ ಬರಹದ ತುಣುಕುಗಳು ಸಿಕ್ಕಿವೆ, ಮೂಳೆಗಳು ಸಿಕ್ಕಿವೆ ಎನ್ನುವಂತ ವರದಿಯನ್ನು ನಾವು ಇನ್ನು ಕೇಳಿದ್ದೇವೆ. ಅದು ಇನ್ನು ಸ್ಪಷ್ಟ ಆಗಿಲ್ಲ. ಅಷ್ಟರಲ್ಲೂ ಒಟ್ಟು ಇನ್ನೆರಡು ಮೂರು ಭಾಗದಲ್ಲಿ ಉತ್ಖನನ ಮಾಡಲಿಕ್ಕಿದೆ. ಇವತ್ತು SITಯ ಸುಪರ್ದಿಯಲ್ಲಿದ್ದಂಥ ವ್ಯಕ್ತಿ ಏನು ಭೀಮಾ ಅಂತ ಹೇಳಿ ಕರೆಯಲ್ಪಡ್ತಾ ಇರುವಂತ ಒಬ್ಬ ಅನಾಮಿಕ ಇವತ್ತು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ನನಗೆ ಸರ್ಕಾರದ SITಯ ರಚನೆಯ ತರಾತುರಿಯ ನಿಲುವಿನ ಬಗ್ಗೆ ಒಂದು ಸಣ್ಣ ಅನುಮಾನ ಇದೆ. ಅದನ್ನು ಮುಂದಿನ ದಿನದಲ್ಲಿ ಪರಿಹಾರ ಆಗಬಹುದು ಅಂತ ನಾನು ಅಂದ್ಕೋತೀನಿ. ಒಂದು ಅನುಮಾನ ಏನು ಅಂತ ಹೇಳಿದ್ರೆ, ಈ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಅರುಣ್ ಕುಮಾರ್ ಅತ್ಯಂತ ದಕ್ಷ, ಅತ್ಯಂತ ಪ್ರಾಮಾಣಿಕ, ಅತ್ಯಂತ ನಿಷ್ಣಾತ, ಅತ್ಯಂತ ಪರಿಣಿತ ಪೊಲೀಸ್ ಅಧಿಕಾರಿ. ಅವರ ಮುಂದೆ ಅವರ ಏನು ಎನ್ಕ್ವೈರಿ ಮಾಡಿದ ತಿಳ್ಕೊಂಡ ಪ್ರಕಾರ ಈ ಪ್ರಕರಣದ ಹಿಂದೆ ಯಾವುದೋ ಒಂದು ಷಡ್ಯಂತ್ರದ ವಾಸನೆ ಅವರಿಗೆ ಬಂದಿತ್ತು. ಹಾಗಾಗಿ ಅವರು ಕೋರ್ಟಿಗೆ ಈ ವ್ಯಕ್ತಿಯ ಮಂಪರು ಪರೀಕ್ಷೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಹಾಕಿದ್ರು. ನೀವು ಇದನ್ನು ಬಹಳ ಸ್ಪಷ್ಟವಾಗಿ ಆಲಿಸಬೇಕು. ಅರ್ಜಿಯನ್ನ ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿಯವರು ಕೋರ್ಟಿಗೆ ಸಲ್ಲಿಸಿದ್ರು. ಕೋರ್ಟಿಗೆ ಸಲ್ಲಿಸುವ ಮುಖ್ಯವಾದ ಕಾರಣ ಏನು, ಅನಾಮಿಕ ವ್ಯಕ್ತಿಯ ಮೇಲೆ ಅವರಿಗೆ ಮೂಡಿದಂತಹ ಅನುಮಾನ, ಆತ ಕೊಡುತ್ತಿರುವಂತಹ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಇರುವಂತಹ ಸಂದೇಹ ಮತ್ತು ಅವನ ಹೊರತಾದ ವ್ಯಕ್ತಿಗಳು ಇದರಲ್ಲಿ ತಳೆಯುತ್ತಿರುವಂತಹ ತೀವ್ರವಾದಂತಹ ಆಸಕ್ತಿಯ ಕಾರಣಕ್ಕೆ ಒಬ್ಬ ಬಹಳ ಬ್ರಿಲಿಯಂಟ್ ಆಗಿರುವಂತಹ ಪೊಲೀಸ್ ಅಧಿಕಾರಿಯಾಗಿರುವಂತಹ ಅರುಣ್ ಕುಮಾರ್ ಅವರು ಕೋರ್ಟಿಗೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಯಾವ ಮಾಧ್ಯಮಗಳು ಇಲ್ಲಿಯ ತನಕ ಈ ವಿಚಾರವನ್ನ ಬಹುಶಃ ವಿಶ್ಲೇಷಣೆಗೆ ಒಳಪಡಿಸಿಲ್ಲ. ಸೋಮವಾರ ಆ ಅರ್ಜಿ ನ್ಯಾಯಮೂರ್ತಿಗಳ ಮುಂದೆ ಬಂದು ಅದಕ್ಕೊಂದು ತೀರ್ಪು ಹೊರಬರಬಹುದಾದ ಸಾಧ್ಯತೆ ಇತ್ತು. ಸೋಮವಾರ ಆ ಅರ್ಜಿ ನ್ಯಾಯಮೂರ್ತಿಗಳ ಮುಂದೆ ಬಂದು ಆ ಕುರಿತು ತೀರ್ಪನ್ನು ಅವರು ಕೊಡ್ತಾ ಇದ್ರು. ಮಂಪರು ಪರೀಕ್ಷೆಯನ್ನ ಮಾಡುವ ಮೊದಲು ವ್ಯಕ್ತಿಯನ್ನ ಕಸ್ಟಡಿ ಅಂದ್ರೆ ಕೋರ್ಟಿಗೆ ಹಾಜರುಪಡಿಸಿ ಆ ವ್ಯಕ್ತಿಯ ಅನಿಸಿಕೆಯನ್ನ, ಅಭಿಪ್ರಾಯವನ್ನ, ಒಪ್ಪಿಗೆಯನ್ನ ಪಡೆಯುವಂಥದ್ದು ಆತನ ಒಂದು ಫಂಡಮೆಂಟಲ್ ರೈಟ್ಸ್, ನಮ್ಮ ಕಾನೂನುಬದ್ಧವಾದಂಥ ಒಂದು ನಡಾವಳಿ. ಒಂದು ವೇಳೆ ಮಂಪರು ಪರೀಕ್ಷೆಯ ಕುರಿತು ಆತನನ್ನ ಪ್ರಶ್ನಿಸುವಾಗ, ಆತನನ್ನ ಕೋರ್ಟಿನ ಮುಂದೆ ಕರೆದು ತಂದಾಗ ಆತ ಮಂಪರು ಪರೀಕ್ಷೆಗೆ ಒಪ್ಪಿಗೆಯನ್ನ ಕೊಡದೇ ಹೋಗಿದ್ದಲ್ಲಿ ಇವರಿಗೆ ಮುಖಭಂಗ ಆಗ್ತಾ ಇತ್ತು. ಈ ಹಿಂದೆ ಆತನ ಹಿಂದೆ ನಿಂತು ಷಡ್ಯಂತ್ರವನ್ನ ರೂಪಿಸಿದವರಿಗೆ ಮುಖಭಂಗ ಆಗ್ತಾ ಇತ್ತು ಎನ್ನುವ ಆತಂಕದ ಕಾರಣಕ್ಕೆ ಆತ ಹಾಜರಾಗುವ ಮೊದಲೇ, ಅಂದರೆ ಭಾನುವಾರದ ದಿವಸವೇ ಸರ್ಕಾರ ತರಾತುರಿಯಲ್ಲಿ SITಯನ್ನ ಅನೌನ್ಸ್ ಮಾಡುತ್ತೆ. ಯಾವ ಅಧಿಕಾರಿ SITಯ ಮುಖ್ಯಸ್ಥರಾಗಿ ಇರಬೇಕು ಎನ್ನುವ ರಿಕ್ವೆಸ್ಟ್ ಅನ್ನ ಹೋರಾಟಗಾರರು ನೀಡಿದ್ರು, ಅದೇ ಅಧಿಕಾರಿಯನ್ನ SITಯ ಪ್ರಮುಖರನ್ನಾಗಿ ನೇಮಕ ಮಾಡಿ SIT ರಚನೆ ಆಗೋಗುತ್ತೆ. ಹಾಗಾಗಿ SP ಕೈಯಲ್ಲಿದ್ದಂತ ಆ ವಿಚಾರಣೆಯ ಜವಾಬ್ದಾರಿ SIT ಸುಪರ್ದಿಗೆ ಬರುತ್ತೆ. ಇಲ್ಲಿ ನನ್ನನ್ನ ಕಾಡುವ ಬಹುಮುಖ್ಯವಾದಂತಹ ಒಂದು ಪ್ರಶ್ನೆ, ಇಲ್ಲಿ ಕಾನೂನು ಪರಿಣಿತರಿರ್ಬಹುದು, ತಜ್ಞರಿರ್ಬಹುದು, KV ಧನಂಜಯರಂತಹ ತಜ್ಞ ವಕೀಲರು ಇದನ್ನ ಗಮನಿಸಬಹುದು. ಯಾಕೆಂದ್ರೆ KV ಧನಂಜಯ ಅವ್ರನ್ನ ಅಪಾಯಿಂಟ್ ಮಾಡಬೇಕಿದ್ರೆ 5-6 ಲಕ್ಷ ರೂಪಾಯಿ ಬೇಕು ಅಂತ ನಾನು ಅಂದ್ಕೋತೀನಿ. ಸುಪ್ರೀಂ ಕೋರ್ಟ್ ವಕೀಲರು ಇವರು ಕಾಲಿಪುಕ್ಕ ಕೇಸನ್ನು ನಡೆಸ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. 5-5 ಲಕ್ಷನು ಆ ಏನು ಅನಾಮಿಕನ ಪರವಾಗಿ ಅಷ್ಟು ದುಡ್ಡನ್ನ ಖರ್ಚು ಮಾಡೋರು ಯಾರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅನಾಮಿಕನಿಗೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಆತನ ಬಗ್ಗೆ, ಆತನ ನಿಲುವಿನ ಬಗ್ಗೆ ನನಗೆ ಖಂಡಿತವಾಗಿಯೂ ಗೌರವ ಇದೆ. ಆತ ನೇರವಾಗಿ KV ಧನಂಜಯ ಅವರ ಆಫೀಸನ್ನ, ಅರ್ಥಾತ್ ಸುಪ್ರೀಂ ಕೋರ್ಟ್ ವಕೀಲರ ಕಚೇರಿಯನ್ನ ಹುಡ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಆತನ ಹಿಂದೆ ಇರಬಹುದಾದಂತ ತಂಡದ ಶಕ್ತಿ ಯಾವುದು, ಇಲ್ಲಿ ಫಂಡ್ ಫ್ಲೋ ಮಾಡ್ತಾ ಇರುವವರು ಯಾರು, ಮತ್ತೆ ಈಗ ಏನು ಎಡಪಂಥೀಯ ವಿಚಾರಧಾರೆಗಳಲ್ಲಿ ಮುಳುಗೆದ್ದಿರುವಂತಹ ಬುದ್ಧಿಜೀವಿ ವರ್ಗ ಲಬೋ ಅಂತ ಬಡ್ಕೋತಾ ಇದೆ ನೋಡಿ. ಅವ್ರದ್ದೆಲ್ಲ ಯೂಟ್ಯೂಬರ್ಸ್ಗಳೆಲ್ಲ ಬಂದು ಅಲ್ಲಿ ಜಮೆ ಆಗ್ಬಿಟ್ಟಿದ್ದಾರೆ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.